ಮಧ್ಯೆ ನನಗೊಂದು ಕ್ವಶನ್ ಇದೆ. ಈಗ ಕುಡಿತ ಅಂತ ಬಂದ್ರೆ ಎಲ್ಲರೂ ಕುಡಿತಾರೆ. ಸಾಮಾನ್ಯವಾಗಿ ಒಬ್ಬ ಬಡವರಿಂದ ಹಿಡಿದು ಬಿಲಿಯನ್ನರ್ ತನಕ ಕುಡಿತಾರೆ. ಆದ್ರೆ ಒಂದಿಷ್ಟು ಮಂದಿ ಅವ್ರು ಕುಡಿದ್ರು ಸಹ ಒಂದು ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡ್ತಾರೆ, ಅವ್ರವ್ರದ್ದೇ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಒಂದಿಷ್ಟು ಮಂದಿ ಈ ರೀತಿ ಬೀದಿಗೆ ಬಂದ್ಬಿಡ್ತಾರೆ, ಕುಡಿಯೋದು, ಜವಾಬ್ದಾರಿಯನ್ನ ಮರೆಯೋದು, ಹೆಂಡತಿ ಮಕ್ಕಳನ್ನ ಕೂಡ ಮರ್ತು ಬಿಡೋದು. ಅಂದ್ರೆ ಅವ್ರದ್ದೇ ಆದ ಒಂದು ಪ್ರಪಂಚದಲ್ಲಿ ಅವ್ರು ತೇಲಾಡ್ತಾ ಇರ್ತಾರೆ. ಅವ್ರವ್ರು ಮಾಡೋದೇ ಸರಿ ಅನ್ಸುತ್ತೆ. ಅದ್ ಯಾಕೆ ಈ ತರ ಆಗತ್ತಂತ ಅಷ್ಟು ಬೇಗ? ಯಾಕಂದ್ರೆ ಡ್ರಿಂಕ್ಸ್ ಎಲ್ಲ ಒಂದೇ ಸೇಮ್ ಇರುತ್ತೆ, ಬಟ್ ಅವರು ಒಂದು ಮೇಂಟೈನ್ ಮಾಡ್ತಾರೆ, ಪ್ರೊಫೆಷನಲ್ ಆಗಿರ್ತಾರೆ, ಕುಡಿತಾರೆ, ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಕೂಡ, ತುಂಬಾ ಕುಡಿತಾರೆ ಅವರು. ಬಟ್ ಈ ಒಂದಿಷ್ಟು ವರ್ಗದವರು ಸಾಮಾನ್ಯವಾಗಿ ಬೀದಿಗೆ ಬಂದ್ಬಿಡ್ತಾರೆ. ನೋಡಿ, ಎಂಥ ಹೇಳಿದ್ರಿ, ಬಿಲಿಯನರ್ ಆಗಲಿ ಲೋ ಗಾರೆ ಕೆಲಸ ಮಾಡೋನಾಗಲಿ ಯಾರೇ ಆಗಲಿ ಎಲ್ಲರ ಮೈಂಡು ಒಂದೇ, ಎಲ್ಲ ಕುಡಿಯೋ ಟೇಸ್ಟು ಒಂದೇ, ಎಲ್ಲ ಒಂದೇ. ಆದರೆ ಕೆಲವ್ರದ್ದು ವ್ಯಕ್ತಿತ್ವ ಅಂದರೆ ಆ್ಯಟಿಟ್ಯೂಡ್ಸ್ ಅಂದರೆ ಥಿಂಕಿಂಗ್ಸ್ ಹೆಂಗಿರುತ್ತೆ ಅಂದರೆ, ಇವಾಗ ನಿಮ್ಮನ್ನು ನಾನು ಏನಾದ್ರು ಮಾಡಿ ಮೋಸ ಮಾಡಿ ನಿಮ್ಮನ್ನು ಯಾವುದೋ ಒಂದು ಪ್ರಾಪರ್ಟಿನೋ ಏನೋ ಒಂದು ಡೀಲಿಂಗೋ ಒಂದು ಕಾಸು ಇಲ್ಲ ಬೇರೆ ನಿಮ್ಮ ಹತ್ರ ಏನೋ ತೊಗೊಬೇಕು ಮಾಡಬೇಕು ಅಂತ ಆ ಥರ ವ್ಯಕ್ತಿತ್ವಗಳಿರುತ್ತೆ. ಅವರೇನು ಮಾಡ್ತಾರೆ, ಹಾಕ್ತಾರೆ, ಫುಲ್ ಬಾಟಲ್ ತರಿಸ್ತಾರೆ, ನಿಮ್ಮೊಂದು 2 ಪೆಗ್ ಹಾಕ್ತಾರೆ, ಒಂದು ಪೆಗ್ ಇಟ್ಕೊಂಡೇ ಆಟಾಡ್ತಾನೆ ನೀವು ರೈಟ್ ಆಗೋ ತನಕ. ಇವ್ರು ಬೇರೆಯವರು, ಅವರು ಬಿಲಿಯನರು ಮಿಲಿಯನರು, ಅವರು ಬಿಸ್ನೆಸ್ ಮೈಂಡ್, ಅವರು ಅದಕ್ಕೆ ಬಿಲಿಯನರು ಮಿಲಿಯನರ್ ಆಗೋದು. ಈ ಕುಡ್ಕ ಏನು ಮಾಡ್ತಾನೆ, ಏ ಗುರು ಬಾರಲ್ಲ ಕುಡಿಯಲ್ಲ, ಅವನದು ಎತ್ಕೊಡ್ತಾನೆ, ತಗೊಳ್ಳೋ ಮಗ ಕುಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವನು ಅಷ್ಟೊಂದು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ಅವ್ರ ಹೆಂಡತಿಗಿಂತ ಜಾಸ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಯಾಕೆ ಅಂದರೆ ನೀವು ಚೆನ್ನಾಗಿರಬೇಕು, ಮಗ ನನ್ನ ಜೊತೆ ಬಂದು ನೀವು ಚೆನ್ನಾಗಿರಬೇಕು, ಅವನು ಕೂಡಿಸ್ತಾನೆ. ಅದರಿಂದ ಏನಾಗುತ್ತೆ, ನಾವು ನಮ್ಮಲ್ಲಿ ಥಿಂಕಿಂಗ್ ಪ್ರೋಸೆಸ್ ಅಂತ ಇರುತ್ತೆ, ಥಾಟ್ ಆ್ಯಂಡ್ ಥಿಂಕಿಂಗ್. ಅಲ್ಲ, ನಾವು ಕುಡಿತಾ ಏಯ್ ನನಗೇನು ತಾಕತ್ತಿಲ್ವಾ, ನಾನು ಫಸ್ಟು ಯಾವ ರೀತಿ ಕುಡಿತೀನಿ ನಿಮ್ಗೆ ಹೇಳಿದೆ, ಬಿಯರನ್ನು ನೀರೆಲ್ಲ ಕುಡಿತಿದ್ದೆ. ಒಂದು ಜಮಾನ ಬಂದು ಫುಲ್ ಬಾಟ್ಲನ್ನ ಬರೀ ಕಾರ್ಕ್ ತೆಗೆದ್ಬಿಟ್ಟು ಬಾಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಎತ್ಬಿಡ್ತಿದ್ದೆ. ಈಗ ಎಲ್ಲರೂ 4 ಜನ ಹುಡುಗರು ನಂಗೆ ಚಪ್ಪಾಳೆ ಹೊಡಿಬೇಕು, ದಾದಾ ಮಸ್ತು, ಪ್ರದೀಪ್ ಭೈ ಮಸ್ತು, ಗಡ್ಡ 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 ಕುಡಿದ್ಬಿಟ್ಟು ಬಾಟ್ಲಿಗೆ ಬಡ್ ಅಂತ ಹೊಡಿತಿದ್ದೆ. ಬಹುಶಃ ನೀವು ಕುಡಿತಾ ಇರ್ಬೇಕಾದ್ರೆ ನಿಮ್ಗೆ ಈ ಒಂದೆಲ್ಲ ಸ್ಟ್ರಾಟಜಿ ಅರ್ಥ ಆಗ್ತಿರ್ಲಿಲ್ಲ ನೋಡಿ. ಇವತ್ತು ಹೊರಗೆ ಬಂದು ನೀವು ನಿಮ್ಮ ಕಾರಲ್ಲಿ ನಿಂತ್ರ ಮೇಲೆ ನಿಮ್ಗೆ ಅರ್ಥ ಆಗ್ತಿದೆ ಈ ಕುಡಿತದಲ್ಲೂ ಈ ರೀತಿ ಇದೆ ಅಂತ. ಇಲ್ಲ, ನಿಜವಾಗ್ಲೂ ಹೇಳ್ತೀನಲ್ಲ, ಯಾರು ಕುಡಿತಿದಾರೋ ಬಿಡ್ತಾರೋ ನಂಗೆ ಬೇಕಾಗಲ್ಲ. ಕುಡೀರಿ ಅಂತಲೂ ಹೇಳ್ತೀನಿ ನಾನು, ಕೊಡ್ತಾ ಬಿಡಿ ಅಂತಲೂ ಹೇಳೋಕ್ಕಲ್ಲ. ಅಕಸ್ಮಾತ್ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಅಂದರೆ, ಅವ್ರು ಚೆನ್ನಾಗಿ ಎಜುಕೇಷನ್ ಓದಬೇಕು ಅಂದರೆ, ಅವರೆಲ್ಲ ಹ್ಯಾಪಿನೆಸ್ ಆಗಿರಬೇಕು ಅಂದರೆ ಕುಡಿದೇ ಇರಬೇಕು, ಇಷ್ಟೇ. ನೀನು ಚೆನ್ನಾಗಿರ್ಬೇಡ, ಅವರೆಲ್ಲ ಚೆನ್ನಾಗಿರಬೇಕು ಅಂದರೆ. ನಾನು ಹೇಳಿದ್ನಲ್ಲ, ಹೋಟ್ಲ್ ಕೆಲಸ ಮಾಡ್ತಿದ್ದೆ ಅಂತ, 90 ಡೇಸ್ ಆ ಹೋಟ್ಲ್ ಕೆಲಸ ಮಾಡ್ತಾಯಿದ್ದೀನಿ. ಮನೇಲಿ ನನಗೆ ತುಂಬ ನೋವಾಗ್ತಾಯಿತ್ತು. ಇದೇ ಮಲಗ್ತಾಯಿದ್ದೆ, ಧೋಬಿ ಘಾಟಲ್ಲಿ ಮಲಗ್ತಾಯಿದ್ದೆ, ಮೆಟ್ರೋಗಳಲ್ಲಿ ಮಲಗ್ತಾಯಿದ್ದೆ, ನಾಯೆಲ್ಲ ಬಂದು ನನ್ನ ಪಕ್ಕದಲ್ಲಿ ಮಲಗೋದು. ಆದರೂ ಕುಡಿತಾ ಇರಲಿಲ್ಲ, ಗಟ್ಟಿ ಮನಸ್ಸು ಮಾಡಿ ದೇವ್ರ ಹತ್ರ ಕೇಳ್ತಿದ್ದೆ, ನನ್ನ ಹೆಂಡತಿ ಮಗಳು ತೋರಿಸ್ಬಿಡು ಅಂತ. ಒಂದು ದಿನ ಹಿಂಗೆ ಬಂತು ಟೈಮು, 3 ವರ್ಷ 8 ತಿಂಗಳಾಗಿತ್ತು ನನ್ನ ಹೆಂಡತಿ ಮಕ್ಕಳನ್ನ ನೋಡಿ. ಆ ಮೀಟಿಂಗ್ ಹೋಗ್ತಾ ನನಗೆ ಯಾರು ಗೊತ್ತಿಲ್ಲ, ನನ್ನಿಂದ ಮನೆ ಖಾಲಿ ಮಾಡಿಬಿಟ್ಟಿದ್ರು. ಒಬ್ರು ಯಾರೋ ಹೇಳಿದ್ರು, ಇಂಥ ಸ್ವಲ್ಪ ನೋಡಪ್ಪ ಅಂದರೆ, ನಾನು ನಮ್ಮ ಮಿಸ್ಸಸ್ ಕೆಲಸ ಮಾಡೋ ಜಾಗ ನೋಡಿದೆ. ನಮ್ಮ ಮಿಸ್ಸಸ್ ಬಂದು ಟೀಚರು, ಅವತ್ತಿಗೂ ಟೀಚರು, ಇವತ್ತಿಗೂ ಟೀಚರ್. ಹೋದೆ, ಈ ಥರ ಇದೆ ಹೋಗಂದರು. ಮನೆಗೆ ಹೋಗಿ ಎಂಟ್ರಿ ಆಗ್ತೀನಿ, ಮನಸ್ಸಲ್ಲಿ ಏನೇನೋ ಒಂಥರ ಕಳಮಳ. ಯಾಕಂದರೆ ಬೇರೆ ಮದುವೆ ಆಗಿರ್ಬೋದು, ಬೇರೆ ಯಾರೋ ಬಂದು ಮಲಗಿರ್ಬೋದು, ಬೇರೆ ಏನೋ ನಡೆದಿರಬೇಕು, ನನ್ನ ಮಕ್ಕಳನ್ನ ಮಾರ್ಬಿಟ್ಟಿರಬೇಕು, ನನ್ನ ಮಕ್ಕಳನ್ನ ಬೇರೆ ಸ್ಕೂಲಲ್ಲಿ ಆಗಿಬಿಟ್ಟಿರಬೇಕು, ಇವಳು ಆರಾಮಾಗಿದ್ದಾಳೆ. ಒಂದು ಹೆಂಗಸ ಮೇಲೆ ಕೆಟ್ಟು ಯೋಚನೆ ಬರ್ತಾಯಿತ್ತು. ಆಮೇಲೆ ಅವ್ರು ಹೇಳಿದರು, ಏನೇ ಆಗಲಿ ಸುಮ್ಮನೆ ಸ್ವೀಕಾರ ಮಾಡ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಳಪ್ಪ ಅಂತ. ಹೋಗಿ ತಟ್ಟಿದ ತಕ್ಷಣ ತಗೊಟ್ಟು ಕಾಕ್ತು ಒಂದು ಹುಲ್ಲು. ಅಯ್ಯೋ ಏನಪ್ಪ ಇದು, 4 ಸೈಲೆಂಟಾಗಿದ್ದೆ. ಅವ್ರು ಹೇಳಿದಾರಲ್ಲ ದೊಡ್ಡವರೆಲ್ಲ, ಸುಮ್ಮನಿರ್ಬೇಕು ಅಷ್ಟೇ, ನೀನು ಸುಮ್ಮನಿದ್ದೆ. ಆಮೇಲೆ ನಾಯಿ ಒಳಗಡೆ ಬಾ ಅಂದ್ಲು. ಬಾ 16 ವರ್ಷ ಆಯ್ತು ಮನೆಯೊಳಗೆ ಹೋಗಿ ನಾನು. ಇವಾಗ ನನಗೆ ಕೆಲವು ಆಸೆಗಳಿತ್ತು, ನನ್ನ ಮನುಷ್ಯ ಅಲ್ವಾ. ನನಗೆ ಮನೆಯೊಳಗೆ ರಾತ್ರಿ 11:30-12 ಗಂಟೆಗೆ ಹೋಗಿದ್ದೀನಿ. ಡೋರ್ ಓಪನ್ ಆಯಿತು. ಓಪನ್ ಆದಮೇಲೆ ನನ್ನ ಹೆಂಡತಿ ಕೇಳಿದ್ದು ಒಂದೇ ಮತ್ತು, ಅಯ್ಯೋ ನೀನು ಇನ್ನೂ ಸತ್ತೋಗಿಲ್ವಾ, ಬದುಕಿದೆಯಾ ಅಲ್ಲ. ಹ್ಞೂ ಅಂದೆ. ನನಗೆ ಒಂದು ಕಡೆ ಹಗ್ ಮಾಡಬೇಕಂತ ಆಸೆ. ಒಂಥರ ತುಂಬ ದಿನ ಆಯ್ತಲ್ಲ, ಅದು ಲವ್ ಮ್ಯಾರೇಜ್ ಬೇರೆ. ಹಿಂಗೆ ಹತ್ರ ಹೋಗಿ ಹಿಂಗೆ ಟಚ್ ಮಾಡೋದು, ಏಯ್ ವೆಲ್ಕಮ್ ಮಾಡ್ಬೋದು ಅಲ್ಲ, ವೆಲ್ಕಮ್. ನಾನು ಸ್ವಲ್ಪ ನಂಗೆ ಗೊತ್ತಿತ್ತು ಪೇನ್, ಏಕೆಂದರೆ ಸ್ವಲ್ಪ ನಾನು ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೆ, ಒಂದು ಹೆಂಗಸು ಹೆಂಗೆ ಬದುಕ್ತಾಳೆ ಅಂತ. ಆಮೇಲೆ ಕೆಟ್ಟ ಥಾಟ್ಸ್ ಇತ್ತು, ಯಾರನ್ನೋ ಇಟ್ಕೊಂಡಿರ್ಬೋದು, ಏನೋ ಮಾಡಿರ್ಬೋದು. ಅಂದರೆ ಒಬ್ಬ ಗಂಡಸಿಗೆ ಬರೋ ಥಾಟ್ಸ್ ನನಗೂ ಬಂದಿದೆ. ತಕ್ಷಣ ಮುಟ್ಬೇಡ ಕಣೋ ನೀನು ಅಂದ್ಲು. ದಯವಿಟ್ಟು ಮುಟ್ಬೇಡ ಕಣಪ್ಪ ಅಂದ್ಬಿಟ್ಟು ಮಾಡಿ ಒಂದು ಟಾಯ್ಲೆಟ್ ಹತ್ರ ಒಂದು ಚಾಪೆ ಹಾಕ್ಬಿಟ್ಟು ಒಂದು ಬಿಸ್ಲರಿ ಬಾಟ್ಲ್ ಇಟ್ಲು. ಈ ಥರ
ಅಲ್ಲೇ ಇರು, ಬೆಳಿಗ್ಗೆ ಎದ್ದು ಬೇಕಾದ್ರೆ ಮಾತಾಡು ಅಂತ. ಇಲ್ಲ ಮಕ್ಳಿಗೆ ಎಬ್ಬಿಸಿ ಮಾತಾಡ್ಬೋದಾ ಅಂತೆ. ಮಕ್ಕಳು ಮಲಗಿದ್ದಾರೆ, ಡೀಪ್ ಸ್ಲೀಪಲ್ಲಿದ್ದಾರೆ, ಮುಟ್ಬೇಡ, ಮಾತಾಡಬೇಡ. ಈಗೇನು ಮಾಡೋದು? ನೋ ಆರ್ಗ್ಯುಮೆಂಟ್ ಮಾಡಿದ್ರೆ ನನಗೆ ಮನೆಯಿಂದ ಆಚೆ ಓಡಿಸ್ಬಿಡ್ತಾಳಲ್ಲ ಅಂತ ಹೇಳಿದಕ್ಕೆ ಆಯಿತು ಅಂತ. ಬೆಳಿಗ್ಗೆ ತನಕ ನಾನು ಮಲಗಿಲ್ಲ. ಒಂದು ಕಡೆ ನನ್ನ ಮಿಸ್ಸಸ್ ಮುಖ ನೋಡ್ತೀನಿ, ಮಕ್ಕಳು ಮುಖ ನೋಡ್ತೀನಿ. ನನ್ನ ಮಿಸ್ಸಸ್ಸಿಗೆ ಮಲಗಿರೋಳು ಹಿಂಗೆ ನೋಡ್ತಾಳೆ, ಏನು ಮಾಡ್ಬಿಡ್ತಾನೋ ಏನೋ ಸಾಯಿಸಪ್ಪನ ಹಿಂಗೆ ನೋಡು ಹಿಂಗೆ. ನಂಬಿಕೆ ಇರಲಿಲ್ಲ. ಈಗ ಅಷ್ಟು ನಾನು ಮಾಡಿದ್ದೀನಲ್ಲ, ಒಂದು ಸೂಸೈಡ್ ಥಾಟ್ ನಾನು ಮಾಡಿಕೊಂಡು ನಾನು ಸಾಯಿಸೋ ಪರಿಸ್ಥಿತಿಗೆ, ಅವ್ರನ್ನೂ ಸಾಯಿಸೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೆ ನಾನು. ಅವಳೊಂದು ಭಯ ಇತ್ತು, ಇಲ್ಲಿ ಮಕ್ಕಳಿಗೆಲ್ಲ ಸಾಯಿಸ್ಬಿಡ್ತಾನೋ, ಇಲ್ಲ ನಮ್ಮನೇನು ಮಾಡ್ಬಿಡ್ತಾನೆ. ಬೆಳಿಗ್ಗೆ ಆಯಿತು, ಬೆಳಿಗ್ಗೆ ಆಗಿ ಎದ್ದು ಮಕ್ಕಳಿಗೆ ಎದ್ದು ನೋಡಿ ಮುಟ್ಟಿ ಮಾತಾಡ್ಸೋಣ ಅಂತ ಒಂದು ಬೆಳಿಗ್ಗೆ ಆಗಿದ ತಕ್ಷಣ ನನ್ನ ಮಗ ಎದ್ದೊಳ್ದ, ದೊಡ್ಡವನು. ನಾನು ಹಿಂಗೆ ನೋಡ್ದ, ತಿರ್ಗಾ ಏನು ಕನ್ಫ್ಯೂಷನ್, ತಿರ್ಗಾ ಹಿಂಗೆ ನೋಡ್ದ. ಆಮೇಲೆ ಮೀಟಿಂಗ್ ಮಾಡ್ಕೊಂಡ. ಸಡನ್ ನೋವಾಯಿತು ನನಗೆ. ಇವನಿಗೆ ನನ್ನ ಮಗ, ದೊಡ್ಡ ಮಗ ನಂಗೆ ಗೊತ್ತಿತ್ತು. ನನ್ನ ಜೊತೆ ಓಡಾಡೋದು, ಎತ್ಕೊಂಡು ಓಡಾಡಿದ್ದು, ಅವನ ಜೊತೆ ಮುದ್ದು ಮಾಡಿದ್ದು, ಅವನಿಗೆ ಎಲ್ಲ ಕೊಡಿಸ್ತಾ ಇದ್ದಿದ್ದು ಎಲ್ಲ ಗ್ಯಾಪ್. ಯಾಕೆ ಇವನು ಹಿಂಗೆ ಆಗ್ಬಿಟ್ಟ? ಇರಲಿ ಬಿಡು ಅಂದ್ಬಿಟ್ಟು ಸ್ವಲ್ಪ ಹೊತ್ತಿದ್ದೆ. ಆಮೇಲೆ ನನ್ನ ಮಗಳಿದ್ಲು, ನನಗೆ ಅವಳಿ ಜೋಳಿ ಮಗಳು, 2 ನಿಮಿಷ ವ್ಯತ್ಯಾಸ ಮಕ್ಕಳಿಗೆ. ಮಗಳು ನೋಡಲು ನಮ್ಮ ಮಿಸ್ಸಸ್ ಅಡುಗೆ ಮನೆ ಹೇಳಿದ್ರು, ಚಿಕ್ಕದು ಅಡುಗೆ ಮನೆ, ಇಷ್ಟೇ ಮನೆ ಇದ್ದಿದ್ದು ನಮ್ಮದು, ಇದು ಇಷ್ಟೇ. ಆ ಮಗು ಇದ್ಬಿಟ್ಟು ಮಮ್ಮಿ ಅಂಕಲ್ ಅಂತ. ನನಗೆ ಸಡನ್ನಾಗಿ ಕೋಪ ಬಂತು. ಇದೇನಿದು ನನ್ನ ಮಗಳು ನೋಡು ಅಂಕಲ್ ಅಂತ ಹೇಳಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಸ್ವಲ್ಪ ಹೊತ್ತು ಹೊರಗೆ ಹಚ್ಕೊಂಡಿದ್ದೆ. ತಿರ್ಗಾ 3ನೇವನಿದ್ದಳ್ದ, ಅವನು ಝೈದ್ ಅಂದ್ಬಿಟ್ಟು ಹುಡುಗ. ಅವನು ಪಾಪ ಅವನು ಬಂದ್ಬಿಟ್ಟು ಅವ್ರ ಅಜ್ಜಿ ತಾತ ತುಂಬ ಕ್ಲೋಸ್ ಆಗಿರೋನು. ಅವನು ಅವತ್ತೇನು ಬಂದಿದ್ದ, ಅನ್ಎಕ್ಸ್ಪೆಕ್ಟೆಡ್ ಅವನು ಸಿಗ್ದ. ಅವನು ಭಯ್ಯ ಅಮ್ಮಿ ಭಯ್ಯ ಅಂತ. ನನಗೆ ಕ್ವಶನ್ ಮಾರ್ಕು, ಯಾರು ಇವರಪ್ಪ? ಅಂಕಲ್ ನಾನು, ಭಯ್ಯ ನಾನು, ಅಪ್ಪ ಯಾರು? ಕೋಪ ಬಂದ್ಬಿಡ್ತು. ನನ್ನವನ್ನ ಅಡುಗೆ ಮೇಲೆ ಕೆಲಸ ಮಾಡ್ತಿದ್ಲು, ಕರೆದೆ ಬಾಮ ಇಲ್ಲಿ ಅಂತ. ಏನು ಅಲ್ಲ ಕಣೆ, ಮಕ್ಕಳು ಅಂಕಲು ಭಯ್ಯ ಅನ್ನಂತಲ್ಲ, ನನ್ನ ಫೋಟೋ ತೋರಿಸ್ಬಿಟ್ಟು ಇವರು ಡ್ಯಾಡಿ ಅಂತ ತೋರಿಸಿದರೆ ಡ್ಯಾಡಿ ಅಂತ ನೋಡಿರೋಳು ನಾನು. ಅಷ್ಟೇ ಹೇಳಿದ್ದು ನಾನು. ಸಡನ್ನಾಗಿ ನನ್ನನ್ನು ಹಿಂಗೆ ಜೋರಾಗಿ ಹಿಂಗೆ ಹೇಳಿದ್ರು. ಮುಖದ ಮೇಲೆ ಕಾಕ್ತು ಅಂತ ಹೋಗ್ಬಿಟ್ಟು, ಏನೋ ಮಾತಾಡ್ತೀಯ ನೀನು? ನಿಮ್ಮ ಮನೆ ಬಿಟ್ಟು 3 ವರ್ಷ ಆಗೋಯ್ತು, ಮಕ್ಕಳಿಗೆ ಹಾಲು ತಂದು ಕೊಟ್ಟಿಲ್ಲ, ಬಿಸ್ಕೆಟ್ ತಂದು ಕೊಟ್ಟಿಲ್ಲ, ನಿಪ್ಪಲ್ ತಂದು ಕೊಟ್ಟಿಲ್ಲ, ಮಕ್ಕಳಿಗೆ ಏನು ಮಾಡಿಲ್ಲ ನೀನು. ಮನೆ ಬಾಡಿಗೆ ಕಟ್ಟಿಲ್ಲ, ಮನೆ ರೇಷನ್ ಹಾಕಿಲ್ಲ, ಮನೆ ಗ್ಯಾಸ್ ಇಲ್ಲ, ಮಕ್ಕಳಿಗೆ ಒಳ್ಳೆ ಬಟ್ಟೆ ಇಲ್ಲ, ಒಳ್ಳೆ ಇದ್ದಿಲ್ಲ, ಊಟ ಇಲ್ಲ, ಇಲ್ಲ ತಂದ್ಕೊಡೋ ಅಪ್ಪ ನೀನೇ ಮನೆ ಬಿಟ್ಟು ಆಚೆ ಹೋಗಿದ್ಯಾ? ಆಗ ನೀ ತಾನೇ ಮನೆ ಬಿಟ್ಟು ಓಡಿಸಿದ್ದು. ಅಂದರೆ ನೀನು ಕುಡಿತಾ ಇದ್ದ ಅದಕ್ಕೆ ಓಡಿಸ್ದೆ. ಇವಾಗೇನೋ ಒಂದಿನ ಕುಡ್ದಿಲ್ಲೇನೋ ಬಂದಿದ್ದೆ ನೀನು. ಇವಾಗ ಇನ್ನು ಯಾವ ಕುಡಿತೆ ಗೊತ್ತಿಲ್ಲಪ್ಪ, ಮನೆಯಿಂದ ಆಚೆ ಹೋಗು ಅಂದ್ಬಿಟ್ಲು. ಅವಳು ಹೇಳೋ ಮಾತಲ್ಲಿ ಸತ್ಯ ಆಯಿತು. ಒಂದು ಅಪ್ಪ ಆದವನು ಮಕ್ಕಳನ್ನ ಯಾವ್ಯಾವ ರೀತಿಯಲ್ಲಿ ನೋಡಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಅವಳಿಗೆ ಇಲ್ಲ ಮಾಡಿದ್ಲು ಪಾಪ. ಆದರೆ ಆ ಸನ್ನಿವೇಶ ಹೆಂಗಿತ್ತು ಅಂದರೆ, ಆ ಸನ್ನಿವೇಶ ನನ್ನ ಕುಡಿಯೋ ತಿರ್ಗ ಮತ್ತೆ ಯೋಚನೆನೂ ಬಂತು. ಆಮೇಲೆ ನಮ್ಗೆ ದೊಡ್ಡ ಸೀನಿಯರ್ಸ್ ಎಲ್ಲ ಹೇಳಿದರು, ಏನೇ ಆಗಲಿ ಕುಡಿಬೇಡಪ್ಪ ನೀನು, ಅದನ್ನು ಒಂದು 5-10 ನಿಮಿಷ ಯೋಚನೆ ಮಾಡಿ ಪಾಸ್ ಮಾಡ್ಕೊ, ನೀನು ಚೆನ್ನಾಗಿ ಆಯಿತು ನೋಡೋಣ ಅಂತ. ನಾನು ಎಲ್ಲಿಂದ ನಡ್ಕೊಂಬಂದಿದ್ದೋ ಅಲ್ಲಿಂದ ಹೋದೆ. ನಾನು ಹಲಸೂರು ಇದೆಯಲ್ಲ ಲೇಕು, ಅಲ್ಲಿ ಎಮ್ಮಿ ಗಾರ್ಡನ್ ಅಂತ ಇದೆ, ಅಲ್ಲಿಂದ ನನ್ನ ಮನೆಗೆ ನಡ್ಕೊಂಬಂದಿದ್ದೆ. ತಿರ್ಗಿ ಅಲ್ಲಿಗೆ ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗ್ಬಿಟ್ಟು ಈ ಥರ ಹೇಳಿದೆ, ಸರ್ ಈ ಥರ ನೈಟು ನೀವು ಕಳಿಸಿದ್ರಲ್ಲ, ನನ್ನ ಸನ್ನಿವೇಶ ಈ ಥರ ಆಯಿತು. ಆ ಮನುಷ್ಯ ಏನಂತ, ನೀನು ಕುಡಿತೀಯಾ ಮೀಟಿಂಗ್ ಮಾಡ್ತೀಯಾ ಅಂದರು. ಇದೇನಿದು ಹಿಂಗಿದೆ, ಇಲ್ಲೂ ಒಂದು ಕುಡಿಯೋ ಆಪ್ಷನ್ ಕೊಡ್ತಾ ಇದ್ದಾನಲ್ಲ. ಇಲ್ಲ ಸರ್ ನಾನು ಮೀಟಿಂಗ್ ಮಾಡ್ತೀನಿ ಅಂತೇಳ್ಬಿಟ್ಟು ಮೀಟಿಂಗ್ ಮಾಡಿದೆ. ಅವತ್ತೇನು ನಡೀತು ಎಲ್ಲ ಸನ್ನಿವೇಶ ಕಗ್ಗದೆ. ಇವತ್ತು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನಿ ಇದೇ ಸತ್ಯನ ಅಲ್ಲಿ ಹೇಳಿದೆ. ಅವಾಗ ಅವ್ರು ಹೇಳಿದ್ರು, ಇದೇ ಥರ ಮಾತಾಡು, ಅದಕ್ಕೆ ನಿನಗೆ ಮಾತಾಡಿದ್ರೆ ಫಲ ಇರೋದು, ಕುಡಿದ್ರೆ ಏನೂ ಸಿಗೋಲ್ಲ ನಿನಗೆ, ಇನ್ಮೇಲೆ ನಿನ್ನ ಲೈಫ್ ಚೆನ್ನಾಗಾಗತ್ತೆ ಅಂದರು. ಆಮೇಲೆ ಮಾಡ್ತಾಯಿದ್ದೆ. ಒಂದು 7 ತಿಂಗಳಾಯಿತು, 9 ತಿಂಗಳಾಯಿತು. ಇನ್ನೊಂದು 3 ತಿಂಗಳಲ್ಲಿ ಇನ್ನೊಂದು ಸನ್ನಿವೇಶ ನಡೀತು. ಹೋಟೆಲಲ್ಲಿ ಸಪ್ಲೈ ಕೆಲಸ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಒಂದು 2:30ಗೆ ನನ್ನ ಫ್ರೆಂಡ್ ಒಬ್ಬ ಬಂದ, ಅನ್ಎಕ್ಸ್ಪೆಕ್ಟೆಡ್ ಅದು, ಅದೂ ಅಷ್ಟೇ. ನಾನು ನಮ್ಮ ಜೊತೆಲಿ ಕುಡಿತಾ ಇದ್ದನೋ ಆಡ್ತಾ ಇದ್ದನೋ ಒಬ್ಬ ಹುಡುಗ ಬಂದ, ಊಟಕ್ಕಂತ ಬಂದು ಮೆನು ತೊಗೊಂಡು ಆರ್ಡ್ರ್ ಮಾಡಿಬಿಟ್ಟು, ಒಂದು ಬಿರಿಯಾನಿ ಒಂದು ಕಬಾಬ್ ಕೊಡಪ್ಪ ಹಿಂಗಂದ. ಏಯ್ ಪ್ರದೀಪ್ ನೀನು ಅಂದ, ಊಟ ಮಾಡು ಅವ್ನು ಮಾತಾಡೋಣ.
ಸತ್ತೋಗಿದೆ ತಿಳ್ಕೊಂಡ್ಬಿಟ್ಟಿದ್ರು ನಾವೆಲ್ಲ ನಿನಗೆ ಅಂತ. ನನಗೆ ಅಲ್ಲೇನು ಮಾತಾಡೋಕ್ಕಾಗಿಲ್ಲ. ಕಸ್ಟಮರ್ಸ್ ಎಲ್ಲ ಇದ್ದರು, ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನಮ್ಮ ಮಾತಾಡ್ಬಿಟ್ಟು ಊಟ ಎಲ್ಲ ಕೊಟ್ಟು ಅವ್ನಿಗೆಲ್ಲ ಆದಮೇಲೆ ಬಾ ಆಚೆ ದಮ್ಮೋಡೋಣ ಅಂತ ಆಚೆ ಕರ್ಕೊಂಡೋಗಿ ಅವ್ನು ಸಿಗರೇಟ್ ಕೊಡಿಸ್ತಾ ಒಂದು ಮಾತು ಕೇಳ್ದ, ನಿಮ್ಮ ತಂದೆ ತಾಯಿ ಇನ್ನೂ ಬದುಕಿದ್ದಾರಲ್ಲೋ? ಬದುಕಿದ್ದಾರೆ, ಕರೆಕ್ಟಪ್ಪ, ಎಲ್ಲಿದ್ದಾರೆ ಅಂದೆ. ಒಂದು ದೇವಸ್ಥಾನ ಇದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದ್ರೆ. ನಾನೇನು ಅಂದ್ಕೊಂಡಿದ್ದೆ ಆ ದೇವಸ್ಥಾನದಲ್ಲಿ ಬುಕ್ಸ್ ಮಾರೋದು, ಇಲ್ಲ ದೇವಸ್ಥಾನದಲ್ಲಿ ಏನಾದ್ರು ಒಂದು ಒಳ್ಳೆಯದನ್ನು ಹೇಳ್ಕೊಡೋದು ಏನೋ ಮಾಡ್ತಾ ಇರ್ಬೋದು ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದೆ. ಎಲ್ಲಿ ಅದು ಅಂದರೆ ಇಸ್ಕಾನ್ ದೇವಸ್ಥಾನ, ರಾಜಾಜಿನಗರ. ಅಲ್ಲಿ ಅಮರನಾಥ್ ಅಂತ ನಮ್ಮ ತಂದೆ ಹೆಸರು. ನಾನು ನಮ್ಮ ಯಜಮಾನ್ ₹1 ಅಡ್ವಾನ್ಸ್ ತೊಗೊಂಡು ಓಡೋದೆ, ನೋಡೋಣ ಅಪ್ಪ ಅಮ್ಮ ಅಂದ್ಬಿಟ್ಟು. 4 ಗಂಟೆಗೆ ಓಡೋದೆ, ಒಂದು 5:30-6 ಗಂಟೆಗೆ ಹೋದೆ ಬಸ್ಸಲ್ಲಿ ಹೋಗ್ಬಿಟ್ಟು ಅಮರನಾಥ್ ಅಂತ ಹಿಂಗೆ ಓಡೋಗಿ ಕೇಳ್ತಾಯಿದ್ದೀನಿ ಸೆಕ್ಯೂರಿಟಿಗೆಲ್ಲ, ಅಲ್ಲೋಗಿ ಮೇಲ್ಗಡೆ ಅಂತೇಳಿದ್ರು. ಮೇಲ್ಗಡೆ ಓಡೋಗಿ ನೋಡ್ತೀನಿ, ನಮ್ಮ ತಂದೆ ಒಂದು ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಕಾಯ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಉದ್ಯೋಗಿ ಆಗಿದ್ರು ಗೌರ್ಮೆಂಟ್. 18,000 ಜನ ವ್ಯಕ್ತಿಗಳಿಗೆ ಊಟ ಆಗ್ತಾ ಇದ್ದಂಥ ವ್ಯಕ್ತಿ ಒಂದು ಚಪ್ಪಲಿ ಕಾಯೋ ಚಪ್ಪಲಿಗೆ ಇದುತ್ತಾ ಇದ್ದಾರೆ. ಬರೀ ₹6,000 ಸಂಬಳಕ್ಕೆ ನನ್ನ ಮಗನ ಕ್ವಶನ್. ಈ ಕಡೆ ಒಬ್ಬ ಟೂರಿಸ್ಟ್ ನಿಂತ್ಕೊಂಡು ನಮ್ಮ ಅಪ್ಪಂಗೆ ಬೈತಾ ಇದ್ದಾನೆ, ರೇ ಬುಡ್ಡೆ ಚಪ್ಪಲಿನ ಕ್ಯಾಮ್ರಾ ಕೊಡು ಅಂತ ಕೇಳ್ತಾ ಇದ್ದಾನೆ. ನಮ್ಮಪ್ಪ ನಗ್ನಗ್ತಾ ಕೊಡ್ತಾ ಇದ್ದಾರೆ, ಅವ್ನು ಟೋಕನ್ ತೊಗೊಳ್ತಾ ಇದ್ದಾರೆ. ನಾನು ಹಿಂದೆ ನಿಂತಿದ್ದೀನಿ, ಏನು ಮಾಡೋದು ಗೊತ್ತಿಲ್ಲ. ನಮ್ಮಪ್ಪ ನೋಡ್ಬಿಟ್ಟು ಶಾಕ್, ಏನು ಪ್ರದೀಪ ಎಲ್ಲಿದೆಯಾ ಏನು ಮಾಡ್ತಿದ್ಯೋ ಅಂತ ಅವ್ರು ಕೇಳಿದ್ರು. ಹಂಗೆ ಆಚೆ ಹೇಳ್ಕೊಂಬಂದು ನಮ್ಮಮ್ಮನೂ ಬಂದು ತಪ್ಪಿಕೊಂಡು ಇಬ್ಬರು ಹತ್ಬಿಟ್ರು. ಅಲ್ಲಿ ಒಂದು ಡಿಸಿಷನ್ ಮಾಡಿದೆ ನಾನು. ಅವ್ರಿಗೆ ಮಾತಾಡ್ತಾ ಡಿಸಿಷನ್ ಮಾಡಿ ಇನ್ಮೇಲೆ ನಮ್ಮ ಅಪ್ಪ ಅಮ್ಮ ಕಷ್ಟ ಬೀಳಬಾರ್ದು ಅಂದ್ಬಿಟ್ಟು ಡಿಸಿಷನ್ ಮಾಡಿದೆ ಅಷ್ಟೇ. ಏನೇನು ಮಾತಾಡೋಕ್ಕೆ, ನನಗೆ ನನ್ನ ಹತ್ರ ಕಾಸಿಲ್ಲ, ಒಂದು ₹40-50 ಇದೆ ಅಷ್ಟೇ. ಆಮೇಲೆ ಅವರೇ ಕರ್ಕೊಂಡು ಹೋಟ್ಲಿಗೆ ಒಂದು 4 ಇಡ್ಲಿ ಕೊಡಿಸಿದ್ರು, ಒಂದು ಅರ್ಧ ಪ್ಯಾಕ್ ಸಿಗರೇಟ್ ಕೊಡಿಸಿದ್ರು. ಹೆಂಗಿರಬೇಕು ಹುಟ್ಟಿಸಿರೋ ಅಪ್ಪ ಅಮ್ಮ ಬಂದು ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ನಾನು ಅವ್ರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ. ಶಾಕ್ ಆಗೋಯ್ತು ನನಗೆ. ಅಲ್ಲಿ ಹಠ ಮಾಡಿದೆ ಆ ದೇವಸ್ಥಾನದಲ್ಲಿ, ನಮ್ಮ ತಂದೆ ತಾಯಿ ಇನ್ಮೇಲೆ ಈ ಥರ ಕಷ್ಟ ಬೀಳಬಾರ್ದು ಅಂದ್ಬಿಟ್ಟು ಅವ್ರ ಕಾಲು ಮುಗಿದ್ಬಿಟ್ಟು ಆಚೆ ಬಂದೆ. ಅವರು ಕಾಲು ಮುಗಿದು ಆಚೆ ಬರ್ತಾಯಿದ್ದೀನಿ, ಬಾರ ಇಲ್ಲಿ ಅಂದರು. ನನಗೇನೋ ಸಂತೋಷ ಆಯಿತು. ಏನಾದ್ರು ಒಂದು ಸಂತೋಷದ ವಿಷಯ ಹೇಳ್ಬೋದು, ಇಲ್ಲ ಮನೆಗೆ ಬಾ ಅನ್ಬೋದು. ನೋಡಪ್ಪ ಇಲ್ಲಿಗೆ ಬಂದಿರೋದು ಏನೋ ಬಂದಿದೆಯಾ, ನಮಗೇನು ನೋಡಬೇಕು ಅಂದರೆ ಇಲ್ಲೇ ಬಂದು ನೋಡು, ಮನೆಗೆ ಬರಬೇಡ ನೀನು. ನಾನು ಎಷ್ಟು ಕೀಳು ಮಟ್ಟದಲ್ಲಿ ಅವ್ರನ್ನ ನಾನು ನೊಂದಿಸಿದ್ದೀನಿ, ಅಷ್ಟು ಮಾನ ಮರ್ಯಾದೆ ತೆಗೆದಿದ್ದೀನಿ. ಯಾಕಂದರೆ ನಾನು ಕುಡಿದು ರೋಲ್ ಮಲಗಿದ್ರೆ ನಮ್ಮಪ್ಪ ನಡ್ಕೊಂಡು ಹೋಗಿರೋರು ನಮ್ಮಪ್ಪನ ಫ್ರೆಂಡ್ ಕೇಳೋರಂತೆ, ಯಾರೀ ಇವರಪ್ಪ ಒಬ್ಬ ಸರಿಗಿದ್ರೆ ತಾನೆ ಈ ಥರ ಕುಡ್ಕೊಂಡು ಮಲಗಿದ್ದಾರೆ ಬೈಯೋರು. ನಮ್ಮಪ್ಪ ಕಣ್ಣಲ್ಲಿ ನೀರು ಹಾಕೊಳ್ಳೋರು. ಅಂಥವ್ರಿಗೆ ತುಂಬ ನೋವಿಸಿದ್ದೀನಿ, ಮಾನ ಮರ್ಯಾದೆ ತೆಗೆದಿದ್ದೀನಿ. ಅವ್ರಿಗೆ ಸ್ಟೇಷನ್ನು, ಕೋರ್ಟು, ಜೈಲು ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಅಮಾಯಕರು ಪಾಪ, ಏನು ಮಾಡೋಕ್ಕಾಗ್ತದೆ ನನ್ನ ಕೈ ಹೆಲ್ಪ್ಲೆಸ್ಸು. ಈ ಕಡೆ ಇದೆಲ್ಲ ನೋಡಿಕೊಂಡು ಸತ್ತೋಗ್ಬೇಡ ಅನ್ಸಿದ್ರೆ ಸತ್ತೋಗೋಕ್ಕೂ ಆಗಲ್ಲ. ಏನಾದ್ರು ಒಂದು ಸಾಧನೆ ಮಾಡಬೇಕಲ್ಲ, ಇವ್ರನ್ನೆಲ್ಲ ಹೆಂಗಾರು ಮತ್ತೆ ಪಡಿಬೇಕಲ್ಲ. ಹೆಂಗಾರು ಈ ಕಾಲದಲ್ಲಿ ಮತ್ತೆ ಪಡಿಬೇಕು ಅಂದರೆ ನನ್ನ ಹತ್ರ ಕಾಸಿರಬೇಕು. ಕಾಸು ಮಾಡೋಕ್ಕಾರೆ ಎಷ್ಟೋ ದಾರಿಗಳಿದೆ. ಅಂದರೆ ಜನಕ್ಕೆ ಮೋಸ ಮಾಡಿ, ವಂಚನೆ ಮಾಡಿ, ದ್ರೋಹ ಮಾಡಿ, ದಗ ಮಾಡಿ, ಅವತ್ತಿಂದ ತಿಂದು ಮಾಡಿ, ಏನೋ ಮಾಡಿ ಅವತ್ತು ಮಾಡಿಬಿಡ್ಬೋದು. ಆದರೆ ಎಂಡ್ ಆಫ್ ದ ಲೈಫು ತುಂಬ ಕಷ್ಟ ಇರುತ್ತೆ. ಅದೆಲ್ಲ ನಾನು ನೋಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ಫುಟ್ಬಾತಲ್ಲೇ ನಾನು ಮಲ್ಕೊಂಡು ಚಂದ್ರನ ಆಕಾಶನ ನೋಡ್ಬಿಟ್ಟು ಏನು ಜೀವನ, ಯಾರು ಇಲ್ಲ ಅಂದ್ಕೊಂಬಿಟ್ಟು ನಂಗೆ ಅಲ್ಲೇ ಪಾಠ ಗೊತ್ತಿತ್ತು. ಯಾರು ಇಲ್ಲ, ನೋ ಬಡಿ ಇಸ್ ದೇರ್. ನಮ್ಮ ಹತ್ರ ಇದ್ದರೆ ನಮ್ಮಲ್ಲಿ ಇವಾಗ ನೋಡಿ, ನೀವು ಚೆನ್ನಾಗಿದ್ದೀರಾ, ಒಂದು ಅಟ್ರಾಕ್ಟಿವ್ ಆಗಿದ್ದೀರಾ, ಒಂದು ಬ್ಯೂಟಿಫುಲ್ ಆಗಿದ್ದೀರಾ ಅಂದರೆ ಮಾತ್ರ ನಿಮ್ಮನ್ನು ಬನ್ನಿ ನಮ್ಮ ಕಂಪ್ನಿಗೆ, ಬನ್ನಿ ನಮ್ಮ ಇದಕ್ಕೆ, ಬನ್ನಿ ನಮ್ಮ ಮನೆಗೆ, ಈ ಥರ ಇರುತ್ತೆ. ಸ್ವಲ್ಪ ನೀವೇನಾದ್ರು ಒಂದು ಕ್ಯಾರೆಕ್ಟರ್ ಡಿಫೆಕ್ಟ್ಸೋ ಇಲ್ಲ ಮೊಗ್ದಲ್ಲಿ ಏನೋ ಪ್ರಾಬ್ಲಮ್ಸೋ ಏನೋ ಇತ್ತು ನಿಮ್ಗೆ ಕರೀತಾರ. ನನ್ನ ಜೀವನನೂ ಅಷ್ಟೇ. ಆದರೆ ಹಠ ಮಾಡಿ ಭಿಕ್ಷೆ ಬೇಡ್ಕೊಂಡು ಒಂದು ಚಿಕ್ಕದಾಗಿ ಸಂಸ್ಥೆ ಓಪನ್ ಮಾಡಿದೆ. ಇದು ಮಾಡೋಕ್ಕಾರನ್ನು ನಾನು 10 ಜನಕ್ಕೆ ಕೇಳಿದೆ, ನನ್ನ ಜೊತೆಲಿರೋರನ್ನ, ಅವರು ಕೊಡ್ತಾ ಬಿಟ್ಟಿರೋರನ್ನ ಅವ್ರು ಕೇಳಿದೆ, ಈ ಥರ ಮಾಡೋಕ್ಕಂತಿದ್ದೀನಿ ಅಂದರೆ, ಪ್ರದೀಪ್ ನಿಂಗೆ ಮೀಟ್ರ್ ಇದೆ ಮಾಡಪ್ಪ,
ನಿನಗೆ ಸರ್ವಿಸ್ ಮೈಂಡ್ ಚೆನ್ನಾಗಿದೆ ಮಾಡಪ್ಪ. ಯಾರು ಮಾಡಿಲ್ಲ. ಅಂದರೆ ಮಾಡ್ತಾ ಸ್ವಲ್ಪ ದಿನ ಆದಮೇಲೆ ನನ್ನ ಹೆಂಡತಿ ಹತ್ರ ಸ್ವಲ್ಪ ಹೆಲ್ಪ್ ತೊಗೊಂಡೆ. ಆಮೇಲೆ ತಿರುಗಿ ಅದೇ ನಮ್ಮ ತಾಯಿನೂ ಸ್ವಲ್ಪ ಹೆಲ್ಪ್ ತೊಗೊಂಡೆ. ಸ್ವಲ್ಪ 55,000 ರೂಪಾಯಿ ಸ್ಟಾರ್ಟಿಂಗ್ ಮಾಡಿಬಿಟ್ಟು ತೊಗೊಂಡೆ. ಹೆಲ್ಪ್ ಮಾಡಿದ್ರು. ಇವತ್ತಿಗೂ ಮರೆಯಲ್ಲ. ನಾನು ಮಾಡಿದೆ. ನಾನು ಮಾಡಿಬಿಟ್ಟಿದ್ದೀನಿ. ಯಾರೂ ಬರ್ತಾಯಿಲ್ಲ ಜನ. ನನ್ನನ್ನು ನೋಡ್ರೆ ಏನೋ ಒಂಥರ ಇವ್ನು ಕುಡ್ಕ, ಇವನ್ನೆಲ್ಲಿ ಸರಿ ಹೋಗ್ತಾನೆ, ಇವನ್ನೆಲ್ಲಿ ಮಾಡಿಬಿಡ್ತಾನೆ ಅಂತ ಆ ಥರ. ಏನು ಮಾಡೋದು? ಅವನ ಹತ್ರ ನಮ್ಮ ಮಿಸ್ಸಸ್ ಒಂದು TVS ಸ್ಕೂಟಿ ಗಾಡಿ ಇತ್ತು. ರಿಕ್ವೆಸ್ಟ್ ಮಾಡಿ ಕೇಳಿಸ್ಕೊಂಡಿದ್ದೆ. ಆ TVS ಸ್ಕೂಟಿನಲ್ಲಿ ರೋಡಲ್ಲಿ ಯಾರು ಬಿದ್ದಿರ್ತಾರೆ ಅವನ್ನೆಲ್ಲ ಕಲೆಕ್ಟ್ ಮಾಡಿದೆ. ಸುಮಾರು 15ರಿಂದ ಒಂದು 20 ಜನ ಕಲೆಕ್ಟ್ ಮಾಡಿದೆ. ಹೋಗಿ ಎತ್ಕೊಂಬರೋದು, ಅವ್ರಿಗೆ ಸ್ನಾನ ಮಾಡಿಸೋದು, ಶೇವಿಂಗ್ ಮಾಡಿಸೋದು, ಊಟ ತಿನ್ನಿಸೋದು, ಈ ಥರ ಸ್ಟಾರ್ಟಿಂಗ್ ಮಾಡೋದು ಒಂದು 10-15 ಜನಕ್ಕೆ ಮಾಡಿದೆ. ಆ 10-15 ಜನದಲ್ಲಿ ಅದೇನೋ ಗೊತ್ತಿಲ್ಲ, ಸೈಕ್ಯಾಟ್ರಿಕ್ ಪ್ರಾಬ್ಲಮ್, ಮಾನಸಿಕವಾಗಿ ಅಸ್ವಸ್ಥವಾಗಿ ಮನೆ ಬಿಟ್ಟು ಬಂದಿರೋರು ಇದ್ದರು. ಅವನ್ನೆಲ್ಲ ರೆಡಿ ಮಾಡ್ತಾ ಅವರು ಚೆನ್ನಾಗಾಗೋದು ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಅವ್ರಿಗೆ ಮೆಡಿಸಿನ್ಸು ಏನೇನು ಬೇಕು ಎಲ್ಲ ಮಾಡ್ತಾರೆ. ಕೆಲವು ನನಗೆ ರಿಯಾಬಲ್ಲಿ ವರ್ಕ್ ಮಾಡಿದೆ 1-2 ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು. ಎಲ್ಲ ಮಾಡಿದೆ, ಎಲ್ಲ ರೆಡಿ ಆಗಿಬಿಟ್ರು. ಅವ್ರವ್ರ ಮನೆಗೆ ಹೋಗಿ ಕೆಲವು ಜನಕ್ಕೆ ಕೆಲವು ಶಿವಮೊಗ್ಗ, ಭದ್ರಾವತಿ ಮತ್ತು ತುಮಕೂರು ಆ ಕಡೆ ಈ ಕಡೆ ಮನೆ ಬಿಟ್ಟು ಬಂದವರು, ಮನೆಯಿಂದ ಓಡಿಸಿದವರು, ಅವಾಗೆಲ್ಲ ಬೊಂಬೆ ಮಾಡಿ ಕರ್ಕೊಂಡೋಗಿ ಮನೆ ಮುಂದೆ ನಿಲ್ಲಿಸಿದೆ. ನಿಲ್ಲಿಸಿದ್ದಕ್ಕೆ ಅವಳು ಸಂತೋಷ ಬಿದ್ದರು. ಸಂತೋಷ ಬಿದ್ದು ಅವ್ರು ಸಂತೋಷವಾಗಿ ಒಂದು 500,000 ಕೊಟ್ಟರು. ಇಲ್ಲಿ ಏನು ಮಾಡಿದೆ, ನಾನು 4 ಚಾಪೆ, 4 ದಿಂಬು, ಅಡುಗೆ ಸಾಮಾನು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ. ಅದೇನೋ ಗೊತ್ತಿಲ್ಲ, ದೇವ್ರ ದಯಿಂದ ಆ ಚಿಕ್ಕ ಮನೆಯಲ್ಲೇ ಸುಮಾರು ಒಂದು 100 ಜನ ಬಂದ್ಬಿಟ್ರು. ನಿಮಗೆ ಇದನ್ನೇ ಮಾಡ್ಬೇಕಂತ ಯಾಕೆ ಅನಿಸ್ತು? ಒಂದು ಮಟ್ಟಕ್ಕೆ ನೀವು ಕುಟುಂಬದಿಂದ ಆಚೆ ಬಂದಿದ್ರಿ, ಸೊ ಬೇರೆ ಏನಾದ್ರು ಒಂದು ಬಿಸ್ನೆಸ್ ಮಾಡಿ ನಿಮ್ಮ ಜೀವನ ಕಟ್ಕೊಳ್ಬೋದಿತ್ತು. ಇದನ್ನೇ ಮಾಡಬೇಕು, ಎಜುಕೇಶನ್ ಮಾಡಬೇಕು, ಸಾಕಷ್ಟು ಜನರಿಗೆ ಈ ರೀತಿ ಹಿಡಿತದ ಒಂದು ಚಟ ದುಷ್ಟದಿಂದ ಆಚೆ ತರಬೇಕಂತ ನಿಮ್ಗೆ ಅದೇ ಯಾಕೆ ಅನಿಸ್ತು ಅಂತ? ಯಾಕಂದರೆ ಪ್ರಪಂಚದಲ್ಲಿ ಒಬ್ಬ ಕುಡ್ಕ ಬಂದು ಎಷ್ಟೇ ಅವನು ತಿದ್ಕೊಳ್ಳೋಕೆ ತಯಾರಿದ್ರೂ, ಅವನು ರೆಡಿ ಆಗ್ತೀನಿ ಅಂತ ಹೇಳಿದ್ರು, ಮನೆಯವರು ಸಮಾಜ ಬಂದ್ಬಿಟ್ಟು ಒಬ್ಬ ಕಳ್ಳನ ಬೇಕಾದ್ರೆ ಮನೆಯೊಳಗೆ ಸೇರಿಸ್ತಾರೆ, ಕುಷ್ಠರೋಗಿನ ಬೇಕಾದ್ರೆ ಮನೆಯೊಳಗೆ ಸೇರಿಸ್ತಾರೆ, ಕುಡುಕನ ಮನೆಯೊಳಗೆ ಸೇರಿಸಲ್ಲ. ಅವ್ರನ್ನ ಸಹಾಯ ಮಾಡೋ ಯಾವ ಸಂಸ್ಥೆನೂ ಇಲ್ಲ. ಆವಾಗ ಬೆಂಗಳೂರಲ್ಲಿ ನಾನು ರಿಹ್ಯಾಬಿಲಿಟೇಷನ್ ಓಪನ್ ಮಾಡೋಕ್ರೆ ನಂದು 9ನೇ ರಿಹ್ಯಾಬಿಲಿಟೇಷನ್ ಸೆಂಟರ್ 16 years ಬ್ಯಾಕ್. ಇಲ್ಲ ನನಗೆ ಇಲ್ಲ, ನನಗೆ ಶಕ್ತಿ ಎಲ್ಲ ಮೇಡ ಇವರೇ ಸಾಯಿಬಾಬಾ. ದಿನ ಬೆಳಿಗ್ಗೆ ಒಂದು ಪ್ರೇಯರ್ ಮಾಡ್ತಾಯಿದ್ದೆ. ನನಗೆ ಒಳ್ಳೆ ಶಕ್ತಿ ಕೊಡಪ್ಪ, ಜ್ಞಾನ ಕೊಡಪ್ಪ, ಇಷ್ಟೇ ಕೇಳೋದು. ಮಾಡೋಕ್ಕೆ ನನಗೆ ನನ್ನ ಹತ್ರ 2 ಕಮ್ಮಿ ಇತ್ತು. ಧ್ಯಾನ ಸರಿಗಿರ್ತಿರ್ಲಿಲ್ಲ, ಒಂಥರ ಆಮೇಲೆ ಶಕ್ತಿ ಇರಲಿಲ್ಲ. ಮತ್ತು ಮನಿ ಬರಬೇಕು ಅಂದರೆ ನಿಮ್ಮಂಥವ್ರು ಯಾರಾದರೂ ಮಾತಾಡಿದಾಗ ಎಲ್ಲರೂ ಅಯ್ಯೋಪ್ಪ ಅಂತ ನಿಮ್ಮ ಮನೆಯಿಂದ ಒಂದು ಹಳೆ ಬಟ್ಟೆಗಳು ತಂದು ಕೊಡೋರು. ಇಲ್ಲ, ನಾನು ರಿಯಾಬ್ ಮಾಡೋಕ್ರೆ ಯಾವುದು ಹೊಸ ಐಟಮ್ ತೊಗೊಂಡಿಲ್ಲ, ಎಲ್ಲ ಸ್ಕ್ರ್ಯಾಪ್ ಐಟಮ್ಗಳೇ. ಸ್ಕ್ರ್ಯಾಪ್ ಐಟಮ್ ತೊಗೊಂಬಂದು ನಾನೇ ಅದನ್ನು ಇಟ್ಕೊಂಡು ಬಣ್ಣ ಗಿಣ್ಣ ಹೊಡೆದು ಎಲ್ಲ ರೆಡಿ ಮಾಡಿ ಚಿಕ್ಕ ಚಿಕ್ಕದಾಗಿ ಎಲ್ಲ ರೆಡಿ ಮಾಡಿ ಅವ್ರವ್ರಿಗೆ ಏನೇನು ಅನುಕೂಲ ಬೇಕು, ಮಂಚದಿಂದ ಬೆಡ್ಡಿಂದ ಎಲ್ಲ ನಾನು ರೆಡಿ ಮಾಡಿ ಆಮೇಲೆ ಬರ್ತಾ ಪೇಷಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರದೀಪೇನ ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ ಅಂತ ಸ್ವಲ್ಪ ಪಬ್ಲಿಕ್ಗೆ ಗೊತ್ತಾಯಿತು. ಆಮೇಲೆ ಮನೆಯವ್ರಿಗೆ ಗೊತ್ತಾಯಿತು, ಆಮೇಲೆ ಹೆಂಡತಿಗೆ ಗೊತ್ತಾಯಿತು. ಹಾಗೆ ಮಾಡ್ತಾ ನಂದು 1 year ನಮ್ಮದು ಸೋಬರ್ ಬರ್ಡೇ ಅಂತ ಮಾಡ್ತೀವಿ. ಕುಡ್ತಾ ಬಿಟ್ಟು 1 ವರ್ಷ ಮಾಡಿ 1 year ಆಯಿತು. 1 year ಆದಮೇಲೆ ನನಗೆ ನನ್ನ ಮಕ್ಕಳು ನನಗೆ ಡ್ಯಾಡಿ ಅಂತ ಕರೆದಿದ್ದು, ಅಪ್ಪ ಅಂತ ಸ್ವೀಕಾರ ಮಾಡಿದ್ದು. ಹಾಂ, ತುಂಬ ಜನ ಬರ್ತಾಯಿದ್ರು. ನಾನು ಆಚೆ ಹೋಗ್ತಾಯಿದ್ದೆ, ಮೀಟಿಂಗ್ ಅಂತ ಹೇಳಿದ್ನಲ್ಲ, ನಾನು ಆಚೆ ಹೋದಾಗ ಏನಪ್ಪ ಹಿಂಗಪ್ಪ ಈ ಥರ ಮಾಡ್ತಾಯಿದ್ದೀನಿ ಆಯ್ತಪ್ಪ ಅಂದರು. ಅವರು ಹೆಲ್ಪ್ ಮಾಡಿದ್ರು. ಪಬ್ಲಿಕ್ಕು ನನಗೆ ಸಹಾಯ ಮಾಡಿದ್ರು. ಒಬ್ಬೊಬ್ಬರು ಕಳಿಸೋರು. ಆದರೆ ಎಲ್ಲರಿಗೂ ಒಳ್ಳೆ ರಿಕವರಿ ಕೊಡ್ತಾಯಿದ್ದೆ. ಇಲ್ಲಿಂದ ನನ್ನಿಂದ ಹೋಗೋರೆಲ್ಲ ಕೊಡ್ತಾ ಬಿಟ್ಟು ಒಳ್ಳೆ ಜೀವನ ಮಾಡೋರು. ಇವತ್ತಿಗೂ ತುಂಬ ಸಾಕ್ಷಿಗಳಿದೆ. ನಮ್ಮಿಂದ ಕೊಡ್ತಾ ಬಿಟ್ಟು ಚೆನ್ನಾಗಾಗಿರೋರು ತುಂಬ ಜನ ಇದ್ದಾರೆ. ಆದರೆ ಏನಂದರೆ ಕೆಲವು ವಿಷಯಗಳು ಅನಾನಿಮಿಟಿ. ಕೆಲವರು ದೊಡ್ಡ ಮನೆ ವ್ಯಕ್ತಿಗಳಿರ್ತಾರೆ, ಕೆಲವರು ಇವರು ಆಫೀಸರ್ಸ್ ಮಕ್ಕಳ್ಸು, ಕೆಲವು ಪೊಲೀಸವರು, ACP, DCP, ಒಂದು ಲೆವೆಲಲ್ಲಿ ವಯಸ್ಸಾಗಿರೋರು, ರಿಟೈರ್ಡ್ ಆಗಿರೋರು, ಲಾಯರ್ಸು, ಕೆಲವು ಪೊಲಿಟಿಕಲ್ಸ್ ಮಕ್ಕಳುಗಳು, ಇವರೆಲ್ಲ ಬಂದು ನನ್ನ ಹತ್ರ ರಿಕವರಿ ತೊಗೊಂಡು ಹೋಗಿದ್ದಾರೆ. ಆದರೆ ಅದು ಅನಾನಿಮಿಟಿ. ಯಾರ ಮಕ್ಕಳು ಯಾರ ಹೆಸರು ನಾನು ಹೇಳೋಕ್ಕೆ ಹೋಗಲ್ಲ. Like, comment, and subscribe.